ಡಿಕೆ ನಡೆಗೆ ಬೆಂಗಳೂರು ಕಡೆಗೆ ಅನ್ನುವ ಕಾನ್ಸೆಪ್ಟ್ ನ ಜನ ಇಷ್ಟಪಡ್ತಾ ಇದ್ದಾರೆ. ಲಾಲ್ಬಾಗ್ನಲ್ಲಿ ಸಾರ್ವಜನಿಕರಿಗೆ ಆಗ್ತಿರುವಂತಹ ಕಿರಿಕಿರಿನ ತಪ್ಪಿಸೋಕೆ ತೀರ್ಮಾನ ತಗೊಂಡಿದ್ದಾರೆ ಡಿಕೆ ಶಿವಕುಮಾರ್. ಲಾಲ್ಬಾಗ್ನಲ್ಲಿ ಉಚಿತ ಶೌಚಾಲಯ ವ್ಯವಸ್ಥೆಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾದ ವಿಚಾರ ಅಲ್ವಾ ಇದು? ಉಚಿತ ಶೌಚಾಲಯದ ವ್ಯವಸ್ಥೆಗೆ ಸೂಚನೆ ಕೊಟ್ಟಿದ್ದಾರೆ. ತೋಟಗಾರಿಕಾ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ವಾಕಿಂಗ್ಗೆ ಬರೋರು ಹಣ ತಂದಿರ್ತಾರಾ ಅಂತ ಪ್ರಶ್ನೆ ಮಾಡಿದ್ದು, ನಾಳೆಯಿಂದಲೇ ಹಣ ಪಡೆಯೋದನ್ನ ನಿಲ್ಲಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಸೊ ಇದು ಗುಡ್ ನ್ಯೂಸ್, ನಿಜಕ್ಕೂ ಗುಡ್ ನ್ಯೂಸ್. ಯಾಕಂತ ಹೇಳಿದ್ರೆ ಬಹಳ ಬೇಸಿಕ್ ನೀಡ್ ಆಗಿತ್ತು ಅದು. ಆಮೇಲೆ ಈಗೇನೋ ಬಿಡಿ ಸ್ಕ್ಯಾನರ್ ಇಟ್ಟಿರ್ತಾರೆ, ಫೋನ್ಪೇ ಅಥವಾ ಏನು UPI ಅಂತ ಕರಿತೀವಿ ಟ್ರಾನ್ಸಾಕ್ಷನ್ನ, ಅದನ್ನು ಬಳಸ್ತಾ ಇದ್ರು. ಆದರೂ ಕೂಡ ಕೆಲವೊಂದ್ಸಲ ಕಿರಿಕಿರಿ ನೋಡಿ. ಫೋನನ್ನು ಮಲಗಬೇಕಾದ್ರೆ ವಾಕಿಂಗಿಗೆ ಹೋಗ್ಬೇಕಾದ್ರೆ ತಗೊಂಡೇ ಹೋಗಬಾರ್ದು. ಬಟ್ ಇಂಥ ವಿಚಾರಗಳಿಗೋಸ್ಕರ ಅನಿವಾರ್ಯವಾಗಿ ತರ್ತಾ ಇದ್ರು. ಹಾಗಾಗಿ ಬೇಡ ಕಣ್ರಿ, ವಾಕಿಂಗ್ ಹೋಗೋರು ಏನಾದರೂ ಹಣ ಇಟ್ಕೊಂಡು ಬರ್ತಾರ, ಅದೊಂದು ಫ್ರೀ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಗುಡ್ ಮೂವ್ ಇದು. ಸೊ ನಾಳೆಯಿಂದ ಲಾಲ್ಬಾಗ್ನಲ್ಲಿ ಶೌಚಾಲಯ ಬಳಕೆ ಉಚಿತವಾಗಿರುತ್ತೆ. ಗ್ಯಾರಂಟಿ ನ್ಯೂಸ್ ನೋಡ್ತಾ ಇರುವ ವೀಕ್ಷಕರ ಗಮನಕ್ಕೆ, ಪಾರ್ಕ್ಗೆ ವಾಕಿಂಗ್ ಅಂತ ಯಾರು ಹೋಗ್ತಾ ಇದ್ರಿ, ಅದರಲ್ಲೂ ಕೂಡ ಲಾಲ್ಬಾಗ್ ಕಡೆ ಎಲ್ಲ ಯಾರು ಹೋಗ್ತಾ ಇದ್ರಿ, ಅಲ್ಲಿ ಏನು ವಾಶ್ರೂಮ್ಸ್ ಇತ್ತಲ್ವ, ರೆಸ್ಟ್ ರೂಮ್ಸ್ ಇತ್ತಲ್ಲ, ಅದನ್ನು ಬಳಸೋಕೆ ನೀವು ಮೇ ಬಿ 5 ರೂಪೀಸ್ 10 ರೂಪೀಸ್ ಕಾಸ್ಟ್ ಆಗ್ತಾ ಇತ್ತು. ಅದು ಇನ್ನು ಮುಂದೆ ಫ್ರೀ. ಅದಕ್ಕೆ ಎಲ್ಲರೂ ಕೂಡ ಚಪ್ಪಾಳೆ ಹೊಡೆದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಈಗ ಯೂರಿನಲ್ಸ್ ವಿಚಾರ ಹೇಳ್ತಾ ಇದ್ದೀನಿ ನಾನು ಇಲ್ಲೇ. ಈಗ ನಮ್ಮ ಜಾಯಿಂಟ್ ಇವ್ರಿಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ತೇನೆ, ಇಲ್ಲಿ ಏನಿದೆ ಯೂರಿನಲ್ಸ್ ನಾನು ಈಗ ಚೆಕ್ ಮಾಡ್ತೀನಿ, ಅದು ಸರಿಯಾಗಿದೆಯಾ ನೋಡ್ತೀನಿ. ಐ ವಿಲ್ ಸಿ ದಟ್ ಯೂರಿನಲ್ಸ್ ಇನ್ ದಿಸ್ ಒಳಗಡೆ ಇಟ್ ವಿಲ್ ಬಿ ಫ್ರೀ, ನೋ ಚಾರ್ಜ್. ಅದನ್ನ ಡಿಸಿಷನ್ ಬೇಕು. ಎಲ್ಲಿ 2 ರೂಪಾಯಿ ಎತ್ಕೋಬೋದು, ಜೋಬಲ್ಲಿ ಇಟ್ಕೋಬೋತಾನೆ ಬೆಳಿಗ್ಗೆ ಅಷ್ಟಕ್ಕೆ. ಈಗ ನಾನೇ ಕಬ್ಬೂರ್ ಪಾರ್ಕ್ ಬಂದೆ, 2 ರೂಪಾಯಿಗೆ ಬಂದಿದ್ದೀನಿ. ಈಗ ನಾನು ಯೂರಿನಲ್ ಮಾಡ್ಬೇಕಾದ್ರೆ ಕಾಸಲ್ಲಿ ಕೊಡೋಕ್ಕಾಗಿತ್ತು, ಮರ್ತು ಬಿಡ್ತೀವಿ 2 ರೂಪಾಯಿ, ಅದೆಲ್ಲ ಆಗಲ್ಲ. ಸೊ ಬೆಂಗಳೂರು ಸಿಟಿಗೆ ಇದರಿಂದ ಏನು ಸರ್ಕಾರಕ್ಕೆ ಏನು ಒಳ್ಳೆ ಆಗೋದಿಲ್ಲ. ಫ್ರೀಯಾಗೆ ಯೂರಿನಲ್ ಫ್ರೀ.